स्वागत है आपका बी न्यूज़ नेशन में। मैं हूं आबिद शेख। कर्नाटक के बीजापुर में 24/7 पानी की सप्लाई शुरू करने के लिए एक दिन का एहतजाजी धरना किया गया, जिसमें नागरिकों ने जल्द से जल्द काम को शुरू करने की मांग की। केंद्र सरकार ये बीजापुर नगर ये अमृत योजना में वो सिलेक्ट हुआ। इसके अमृत योजना में ये 24/7 हर दिन में हर वक्त पानी देने का ये योजना केंद्र सरकार, राज्य सरकार और पालिका सहयोग में ये कामगारी ये क्रिया योजना भी हो गया। लेकिन बीजापुर शहर में जो भी कामगारी का टेंडर प्रोसेस जो भी है ना, वो कंप्लीट होके 5 महीने हो गया। अभी आपको मालूम है ये समर में जितना पानी का ये समस्या जो रहता है, आपको सबको भी मालूम है अभी नगर में बहुत पानी का बहुत बड़ा समस्या है। यही वक्त में अगर हमने इतना ये कामगारी डिले किया तो लोगों को फिर बहुत तकलीफ हो रहे है। बीजापुर में कर्नाटक मादिग युवा सेना की तरफ से न्यायमूर्ति सदाशिव आयोग की रिपोर्ट को लागू करने की मांग करते हुए जिलाधिकारी को निवेदन पत्र दिया गया। ವಿನಾಕಾರಣ ಪರಿಶಿಷ್ಟ ಜಾತಿ ಜನಾಂಗದಲ್ಲಿ ಸಂಘರ್ಷದ ಭಾವನೆಯನ್ನು ಹುಟ್ಟಲಾಗ್ತಿದೆ, ಅದು ಕಾರಣೀಭೂತರಾಗ್ತಾ ಇದ್ದಾರೆ ಹೇಳಿಕೆಗಳು. ಒಂದು ಮಾತನ್ನು ಸ್ಪಷ್ಟಪಡಿಸಬೇಕು, ಈ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿ ಒಂದು ಜಾತಿಗಳು ಇವತ್ತಿಗೂ ಕೂಡ ಸಾಮರಸ್ಯದಿಂದ ಬದುಕ್ತಾ ಇದ್ದೇವೆ. ಎಲ್ಲಿಯೂ ಕೂಡ ಸಂಘರ್ಷದ ಮಾತುಗಳಿಲ್ಲ. ಆದ್ರೆ ಇವತ್ತು ಸಂಘರ್ಷದ ಮಾತುಗಳನ್ನ ಕೆಲವರು ಆಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಯಾಕೆ ಈ ನಮ್ಮ ಕರ್ನಾಟಕದಲ್ಲಿ ಈ ಮಾತುಗಳನ್ನ ಆಡ್ತಾ ಇದ್ದೀರಿ? ಬೇರೆ ರಾಜ್ಯದಲ್ಲಿ ನೀವು ಯಾವ ರೀತಿ ಇದ್ದೀರಿ? ಬೇರೆ ರಾಜ್ಯದಲ್ಲಿ ನೀವು ಯಾರಾದ್ರೂ ಪರಿಶಿಷ್ಟ ಜಾತಿ ಒಳಗಿದ್ದೀರಾ? ಅಲ್ಲೆಲ್ಲ ಹಿಂದುಳಿದ ವರ್ಗದ ಪರಿಶಿಷ್ಟ ಜಾತಿಯಲ್ಲಿ ಇದ್ದೀವಿ ನಾವು. ಆದ್ರೆ ಕರ್ನಾಟಕದಲ್ಲಿ ಇವತ್ತು ನೀವು ಕೂಡ ನಮ್ಮ ಒಟ್ಟಿಗೆ ಇದ್ದವರು, ನೀವು ಕೂಡ ನಮ್ಮ ಒಟ್ಟಿಗೆ ಬಡವರಾಗಿದ್ದವರು. बीजापुर में आज एक प्रेस कॉन्फ्रेंस में एमएलसी बसवनगौड़ा पाटिल यत्नाल ने जानवरों की चारागाह की जगह का दुरुपयोग करने का आरोप लगाया। ಗೊತ್ತಿಲ್ಲದ ಪ್ರಶ್ನೆಯನ್ನು ನಾನು ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಎರಡು ಜಿಲ್ಲೆಯ ಈ ಗೋಮಾಳ ಜಮೀನಿನ ಬಗ್ಗೆ ಒಂದು ಪ್ರಶ್ನೆಯನ್ನು ನಾನು ಕೇಳಿದ್ದೆ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಗೋಮಾಳಕ್ಕೆ ಕಾಯ್ದಿರಿಸುವಂಥ ಜಾಗ ಎಷ್ಟು ಅಂತ ಹೇಳಿ, ಅದರಲ್ಲಿ ವಿಜಯಪುರ ಜಿಲ್ಲೆಗೆ 5 ತಾಲೂಕಿನಲ್ಲಿ 17,859 ಎಕರೆ 30 ಗುಂಟೆ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲಿ 6,034 ಎಕರೆ 1 ಗುಂಟೆ ಈ ರೀತಿ ಗೋಮಾಳ ಜಮೀನು ಸರ್ಕಾರದ ಕಂದಾಯ ಇಲಾಖೆಯಿಂದ ಇದೆ ಅಂತ ಹೇಳಿ ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆಯನ್ನು, ಈ ಗೋಮಾಳವನ್ನು ಯಾವ ಉದ್ದೇಶಕ್ಕಾಗಿ ನೀವು ಉಪಯೋಗ ಮಾಡ್ತಾ ಇದ್ದೀರಿ ಅಂಥೇಳಿ ಎರಡನೇ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಈ ಗೋಮಾಳ ಜಮೀನನ್ನು ಆಯಾ ಗ್ರಾಮದ ಜಾನುವಾರುಗಳನ್ನು ಮೇಯಿಸಲು ಬಳಸಲಾಗುತ್ತದೆ. ಗೋಮಾಳ ಜಮೀನು ನಿರ್ವಹಣೆ ಕಂದಾಯ ಇಲಾಖೆ, ರಾಜಸ್ವ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿ, ಗ್ರಾಮ ಸಹಾಯಕರು ಇವರು ನಿರ್ವಹಿಸುತ್ತಾರೆ ಅಂಥೇಳಿ ಎರಡನೇ ಒಂದು ಉಪಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದರು. ಇದು ಸರ್ಕಾರ ಒಪ್ಪಿಕೊಂಡಂಥದ್ದು ಮತ್ತು ಸರ್ಕಾರ ವಿಧಾನಮಂಡಲದ ಪಟಲದಲ್ಲಿಟ್ಟಂಥ ಒಂದು ಉತ್ತರ. ಇದು ಅಧಿಕೃತವಾದಂಥ ದಾಖಲೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂದರೆ ಗೋಮಾಳ ಅನ್ನುವಂಥದ್ದೇನು, ಇದು ಭಾಳ ಸಾವಿರಾರು ವರ್ಷಗಳಿಂದ ಈ ನಮ್ಮ ದೇಶದಲ್ಲಿ ದನಕರುಗಳ ಮೇಯಲಿಕ್ಕೆ ಸಚಿವರೇ ಉತ್ತರ ಕೊಟ್ಟ. ಗೋಮಾಳ ಜಮೀನು ದನಕರ ಜಾನುವಾರುಗಳ ಮೇಯಿಸಲು ಅನ್ನುವಂಥದ್ದು ಶಬ್ದ ಅವರೇ ಬಳಕೆ ಮಾಡಿದ್ದಾರೆ. ಆದರೆ ಇದು ಉತ್ತಾರೆಯಲ್ಲಿ ಈ ರೀತಿ ಬಂತು. ಇದು ಯಾವಾಗ ಆದೇಶ ಆಯಿತು? 2004ರಿಂದ 2007 ಒಳಗೆ. और खबरों के लिए देखते रहिए बी न्यूज़ नेशन।